ಎಲ್ಲ ಗಿಡಗಳಿಗೂ ಒಂದೊಂದು ಲೀಟ್ರ್ ಡ್ರೆಂಚಿಂಗ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ ನಮಸ್ತೆ, ಪಚ್ಚುವರ್ಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನಪ್ಪ ಅಪ್ಡೇಟ್ ಅಂದರೆ, ನಾನು ಇವತ್ತು ಅಡಿಕೆ ಗಿಡಕ್ಕೆ ಡ್ರೆಂಚಿಂಗ್ ಮಾಡ್ತಾ ಇದ್ದೀನಿ. ಅಡಿಕೆ ಗಿಡಕ್ಕೆ ಏನು ಡ್ರೆಂಚಿಂಗ್ ಮಾಡ್ತಾ ಇದ್ದೀನಿ, ಎಷ್ಟೆಷ್ಟು ಡ್ರೆಂಚಿಂಗ್ ಮಾಡ್ತಿದ್ದೀನಿ ಅದೆಲ್ಲ ತಿಳಿಸ್ತೀನಿ ನಿಮಗೆ. ಹಾಗೆ ಅದ್ರ ಜೊತೆ ಒಂದೆರಡು ಸಣ್ಣ ಪುಟ್ಟ ಕೆಲಸಗಳಿದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಸ್ನೇಹಿತರೆ, ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಕಾಫಿ ಗಿಡಕ್ಕೆ ಸ್ಪ್ರೇ ಮಾಡೋದ್ರ ಬಗ್ಗೆ ತಿಳಿಸಿದ್ದೆ. ನಾನು ಕಾಫಿ ಗಿಡಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು NPK ಸ್ಪ್ರೇ ಮಾಡೋದು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದರದ್ದು ಸೇಮ್ ಅದೇ ಸ್ಪ್ರೇನ ನಾನು ಕಾಳುಮೆಣಸಿಗೆ ಸಹ ಸ್ಪ್ರೇ ಮಾಡಿದ್ದೆ. ಕಾಳುಮೆಣಸು ಹೊಸ ಗಿಡಗಳಿಗೆ ಇನ್ನೊಂದು 2 ಕೆಲಸಗಳು ಬಾಕಿ ಉಳ್ಕೊಂಡಿದೆ. ಚಿಗುರು ಸ್ವಲ್ಪ ಮುಂದೆ ಬಂದಿದೆ. ಚಿಗುರು ಮುಂದೆ ಬಂದಾಗ ನಾವು ಕಟ್ತಾ ಹೋಗ್ಬೇಕು ಅಡಿಕೆ ಗಿಡಕ್ಕೆ. ಮತ್ತು ಇನ್ನು ಬುಡಕ್ಕೆ ಸ್ವಲ್ಪ ಗೊಬ್ಬರ ಕೊಡಬೇಕು. ಯಾವುದಾದ್ರು ಕಾಂಪೋಸ್ಟ್ ಗೊಬ್ಬರ ಕೊಡೋಣ ಅಂತ ಇದ್ದೀನಿ. ಅದೆಲ್ಲ ಕೊಡುವಾಗ ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ. ನೋಡಿ, ಈ ಕಾಳುಮೆಣಸಿನ ಗಿಡ ಇಷ್ಟು ಬಂದಿದೆ. ಸ್ವಲ್ಪ ಹೊಸ ಚಿಗುರು ಬಂದಿದ್ದು ಹೊರಗಡೆ ಬರ್ತಾ ಇದೆ. ಅದನ್ನು ಕ್ಲೀನ್ ಮಾಡಿ ಕಟ್ ಹಾಕಬೇಕಾಗತ್ತೆ. ನೋಡಿ, ಈ ಕಾಳುಮೆಣಸಿನ ಗಿಡ ಹೇಗೆ ಬಂದಿದೆ. ಇದರಲ್ಲಿ ಅಡ್ಡರಕ್ಕೆ ಎಲ್ಲ ಬಂದಿದೆ. ಅಡ್ಡರಕ್ಕೆ ಎಲ್ಲ ಬಂದರೆ ಸಾಧಾರಣವಾಗಿ ಈ ವರ್ಷ ಫಸಲು ಬರ್ಬೋದು. ನಾವು ಕಾಳುಮೆಣಸಿಗೆ ಸಪ್ರೇಟಾಗಿ ಡ್ರಿಪ್ ಇರಿಗೇಷನ್ ಏನೂ ಮಾಡಲಿಲ್ಲ. ನಾವು ಎಲ್ಲ ಜೆಟ್ ಸ್ಪ್ರೇನೇ ಮಾಡೋದು. ಕಾಳುಮೆಣಸನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಸ್ವಲ್ಪ ವ್ಯತ್ಯಾಸ ಆದರೂ ಸತ್ತೋಗ್ಬಿಡುತ್ತೆ. ಅದೇ ಒಂದು ದೊಡ್ಡ ಸಮಸ್ಯೆ ಅದರದ್ದು. ಬನ್ನಿ, ಹಾಗಾದರೆ ಅಡಿಕೆಗೆ ಡ್ರೆಂಚಿಂಗ್ ಮಾಡ್ತಿದ್ದೀನಿ ಅಂದರೆ ಏನು ಡ್ರೆಂಚಿಂಗ್ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ನೋಡಿ, ಡ್ರೆಂಚಿಂಗ್ ಮಾಡ್ತಾ ಇರೋದು ಬೋರಾನ್. ಇದು ಬೋರಾನು ಒಂದು 5ರಿಂದ 10 ಗ್ರಾಮು ಬೇಕಾದ್ರೆ ಬುಡಕ್ಕೆ ಪೌಡ್ರು ಹಾಕ್ಬೋದು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ. ನಾನು ಇಲ್ಲಿ ಅದನ್ನು ಸಪ್ರೇಟಾಗಿ ಡ್ರೆಂಚಿಂಗ್ ಮಾಡ್ತಾಯಿದ್ದೀನಿ. ವಾಟರ್ ಸಾಲ್ಯುಬಲ್ಲು ಬೋರಾನ್ ಇದು, ನೀರಲ್ಲಿ ಕರಗುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದು. ಹಾಗಾಗಿ ನಾನು ಡೈರೆಕ್ಟಾಗಿ 1 kg ಪ್ಯಾಕನ್ನು 200 ಲೀಟ್ರ್ ನೀರಿಗೆ ಹಾಕ್ಕೊಂಡು ಎಲ್ಲ ಗಿಡಗಳಿಗೂ 1 ಲೀಟ್ರ್ ಡ್ರೆಂಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬೋರಾನು 20% ಇರುವಂಥದ್ದು ಬೋರಾನು. ಇದು ಯಾವ್ದು ಕಂಪ್ನಿ ಅಂದರೆ ಕ್ರಿಯಾಜಿನ್ ಕಂಪ್ನಿ. ಇದರದ್ದು ರೇಟ್ ಬಂದು ಇದರಲ್ಲಿ 280 ಇದೆ. 250ರಿಂದ 280 ರೂಪಾಯಿ ಇರುತ್ತೆ ಸಾಧಾರಣವಾಗಿ ಬೋರಾನು. ಇದರಲ್ಲಿ ಪರ್ಸೆಂಟೇಜ್ ಕಡಿಮೆ ಇರುವಂಥದ್ರಲ್ಲಿ ಸ್ವಲ್ಪ ರೇಟು ಕಡಿಮೆ ಇರುತ್ತೆ. ಇದು 20% ಇರುವಂಥದ್ದು. ಹಾಗಂತ ಇದು ಬೋರಾನ್ ಡಿಫಿಷಿಯನ್ಸಿ ಇದೆ ಅಂತ ಬೋರಾನನ್ನು ಸಿಕ್ಕಾಬಟ್ಟೆ ಹಾಕಲಿಕ್ಕೂ ಬರೋದಿಲ್ಲ. ಇದು ಒಂದು ಮರಕ್ಕೆ 5ರಿಂದ 10 ಗ್ರಾಮ್ ಅಷ್ಟೇ ಹಾಕಲಿಕ್ಕೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ 200 ಲೀಟ್ರ್ ನೀರಿಗೆ 1 kg ಬೋರಾನನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ 1 ಲೀಟ್ರು ಹಾಕ್ತಾ ಬರ್ತಾ ಇದ್ದೀನಿ. ಸ್ನೇಹಿತರೆ, ಬೋರಾನ್ ನಾವು ಯಾವುದಕ್ಕೋಸ್ಕರ ಹಾಕ್ತೀವಿ ಅಂದರೆ ಮೇಯ್ನಾಗಿ ಹರಳು ಉದುರುತ್ತೆ. ಹರಳು ಬೋರಾನ್ ಕೊರತೆಯಿಂದ ಅಡಿಕೆ ನಳ್ಳಿಗಳು ಸಿಕ್ಕಾಬಟ್ಟೆ ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬೋರಾನು ಏನಾದ್ರು ಡಿಫಿಷಿಯನ್ಸಿ ಇದ್ದರೆ ಬೋರಾನ್ ಹಾಕಬೇಕು. ಅಂದರೆ ಸಾಧಾರಣವಾಗಿ ನೀವು ಸುಮ್ಮನೆ ಹಾಕಲಿಕ್ಕಿಂತ ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಆನಂತರ ಬೋರಾನ್ ಹಾಕೋ. ನೋಡಿ, ಇಲ್ಲಿ ನೀರು ತುಂಬಿಸಿಟ್ಕೊಂಡಿದ್ದೀನಿ. ಇದಕ್ಕೆ 200 ಲೀಟ್ರ್ ನೀರು. ಇದು ಈ ಡ್ರಮ್ ಫುಲ್ ಆದರೆ 200 ಲೀಟ್ರ್ ನೀರು. ಇದಕ್ಕೆ 1 kg ಬೋರನ್ನು ಈಗ ಒಡೆದು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ 1 ಲೀಟ್ರು ನಾನು ಹುಯ್ತಾ ಹೋಗ್ತೀನಿ. ಇನ್ನೊಂದೇನಪ್ಪ ಅಂದರೆ, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮಿಕ್ಸ್ ಬರುತ್ತೆ. ಅದನ್ನೇ ಕೆಲವರು ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕಿಬಿಡ್ತಾರೆ. ಆದರೆ ನಮ್ಮ ತೋಟಕ್ಕೆ ಯಾವುದು ಮೇಯ್ನಾಗಿ ಡಿಫಿಷಿಯನ್ಸಿ ಇದೆ ಅದನ್ನು ನೋಡಿ ಹಾಕಿದರೆ ಸಾಕಾಗುತ್ತೆ. ನಾವು ಜಿಂಕ್ ಮತ್ತು ಬೋರನ್ನು 2 ಸಪ್ರೇಟಾಗಿ ಕೊಡೋದು. ಇದು ಕೊಟ್ಟು ಸ್ವಲ್ಪ ಟೈಮ್ ನಂತರ ಮತ್ತೆ ಜಿಂಕ್ ನಾವು ಡ್ರೆಂಚಿಂಗ್ ಮಾಡ್ತೀವಿ. ನಾವು ಸ್ಟಾರ್ಟಿಂಗೆಲ್ಲ NPK ಜೊತೆ ಮಿಕ್ಸ್ ಮಾಡಿ ಹಾಕ್ತಿದ್ವಿ. ಇವಾಗ NPK ಜೊತೆ ಎಲ್ಲ ಮಿಕ್ಸ್ ಮಾಡಿ ಹಾಕಲ್ಲ, ಸಪ್ರೇಟೇ ಮಾಡಿ ಹಾಕೋದು. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.